ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಅಂಡ್ ಮೈ ಡಿಯರ್ ಮಾಸ್ಟರ್ಸ್. ಪ್ರತಿ ದಿವಸ ಧ್ಯಾನ ಅನ್ನೋದು ಒಂದು ಚಿಕ್ಕ ಮರಣ ಅಂತ ನಮ್ಮ ಗುರುಗಳು ಹೇಳಿದ್ದಾರೆ. ಚಿಕ್ಕ ಮರಣ, ಇಟ್ಸ್ ಅ ಲಿಟಲ್ ಡೆತ್. ಈ ಮನಸ್ಸು ಒಂದು ಜೈಲಿಂದ, ಈ ಎಮೋಷನ್ಸ್ ಅಂತ ಒಂದು ಜೈಲಿಂದ ಬಿಡುಗಡೆ ಆಗೋಕೆ ನಮಗೆ ನಾವೇ ಕೊಡೋ ದೊಡ್ಡ ವರ ಈ ಧ್ಯಾನ. ನಿದ್ರೆ ಮಾಡಿದ್ರು, ಯಾವುದೇ ಮೂವಿ ನೋಡಿದ್ರು, ಫ್ರೆಂಡ್ಸ್ ಜೊತೆ ಇದ್ರು, ಏನೇ ಮಾಡ್ತಾ ಇದ್ರು ಮನಸ್ಸು ಶೂನ್ಯ ಆಗಲ್ಲ. ಹ್ಯಾಪಿನೆಸ್ ಎರಡನೇದು, ಜಾಯ್ ಮೂರನೇದು ಸ್ಯಾಟಿಸ್ಫ್ಯಾಕ್ಷನ್. ಇವತ್ತು ಈ ಮೂರು ಏನು ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಮೂರು ಪದಗಳು, ಒಂದು ಜಾಯ್, ಇನ್ನೊಂದು ಹ್ಯಾಪಿನೆಸ್ಸು, ಮೂರನೇದು ಸ್ಯಾಟಿಸ್ಫ್ಯಾಕ್ಷನ್. ಮೂರು ನಿಮಗೆ ಸಂತೋಷ ಕೊಡುತ್ತದೆ, ಆದರೆ ಮೂರು ಒಂದೇ ಅಲ್ಲ. ಇದು ಹೇಳ್ತೀನಿ ನಾನು. ಒಂದು ಗೋಲ್ ಇಟ್ಕೊಳ್ತೇವೆ ನಾವು. ಯಾವುದೇ ಒಂದು ಪುಸ್ತಕ ಓದಬೇಕು, ಒಂದು ಗೋಲ್. ಆ ಪುಸ್ತಕ ಒಂದು ವಾರದಲ್ಲಿ ಕಂಪ್ಲೀಟ್ ಆಗ್ಬೋದು, ಒಂದು ತಿಂಗಳಲ್ಲಿ ಕಂಪ್ಲೀಟ್ ಆಗ್ಬೋದು, ಯಾಕೆ 1-2 ದಿವಸದಲ್ಲಿನೂ ಕಂಪ್ಲೀಟ್ ಆಗ್ಬೋದು. ಇದು ಒಂದು ಗೋಲ್. ಯಾವಾಗ ನಾವು ಶುರು ಮಾಡಿ ಆ ಗೋಲ್ ಎಂಡ್ ಮಾಡ್ತೀವೋ ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ. ವಾಹ್, ಒಂದು ಪುಸ್ತಕ ಆಯ್ತು, ಸಂತೋಷ ಬರುತ್ತೆ. ಈ ಇಂಡಿಯನ್ ಚಾಲೆಂಜ್ ಇಂದ ಎಷ್ಟೋ ಜನ ಹೇಳಿದ್ರು, ಸರ್ ತುಂಬಾ ಪುಸ್ತಕಗಳೆಲ್ಲ ರ್ಯಾಕ್ಸ್ ಅಲ್ಲಿ ಇತ್ತು, ಇವತ್ತು ಓದ್ತಾ ಇದ್ದೀನಿ ಸರ್, ತುಂಬಾ ಸಂತೋಷವಾಗಿದೆ. 3-4 ಪುಸ್ತಕ. ನನ್ನ ಸ್ನೇಹಿತ ಒಬ್ಬನೇ, ಅವನು ನನ್ನ ಜೊತೆನೆ 20 ವರ್ಷ ಧ್ಯಾನ ಮಾಡ್ತಾನೆ. ಅವನು ಹೇಳಿದನು, ಒಂದೇ ಟೈಮಲ್ಲಿ 3-4 ಪುಸ್ತಕ ಓದಿರೋದು ಈ 20 ವರ್ಷದಲ್ಲಿ ಇವಾಗನೇ ಆಯ್ತು, ಓನ್ಲಿ ಬಿಕಾಸ್ ಆಫ್ ಇಂಗ್ಯಾಂಗ್ ಚಾಲೆಂಜ್. ಅದು ಆ ಒಬ್ಬ ವ್ಯಕ್ತಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ. ಏನದು, ಒಂದು ಶುರು ಮಾಡಿದೀನಿ, ಒಂದು ಕಂಪ್ಲೀಟ್ ಮಾಡಿದ್ದೀನಿ. ಸೈಕಲ್ ಕಂಪ್ಲೀಟ್ ಆದ ತಕ್ಷಣ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ತೃಪ್ತಿ ಅನ್ನೋದು ನಿಮಗೆ ಬರುತ್ತೆ. ಆದ್ರೆ ಈ ಹ್ಯಾಪಿನೆಸ್, ಜಾಯ್ ಅಂದ್ರೆ ಏನು? ಹ್ಯಾಪಿನೆಸ್ ಅನ್ನೋದು ಹೊರಗಿಂದ ನಿಮ್ಗೆ ಏನೋ ಸಿಕ್ಕರೆ ಬರೋ ಒಂದು ಎಮೋಷನ್ ಹ್ಯಾಪಿನೆಸ್. ಜಾಯ್ ಅನ್ನೋದು ನಿಮ್ಮ ಒಳಗಿಂದ ಏನಾದ್ರು ಬಂದ್ರೆ, ಒಂದು ಸಂತೋಷ ಬಂದ್ರೆ ಅದು ಜಾಯ್. ಈಗ ಪುಸ್ತಕ ಓದ್ತಾ ಇದ್ದೀನಿ, ಆ ಪುಸ್ತಕದಲ್ಲಿ ಒಂದು ಒಳ್ಳೆ ಪಾಯಿಂಟ್ ಸಿಕ್ತು, ನೋಡಿದ್ರೆ ಅದೇ ಸಂಘಟನೆ ಏನೋ ಒಂದು ಮಿರಕಲ್ ಹೊರಗೆ ಆಗಿದೆ, ಅವಾಗ ಹ್ಯಾಪಿನೆಸ್ ಬರುತ್ತೆ. ನೋಡಿ, ಈ ಪುಸ್ತಕ ನಾನು ಓದ್ತಾ ಇದ್ದೀನಿ, ಈ ಪಾಯಿಂಟ್ ಸಿಕ್ತು, ಅಲ್ಲಿನೂ ಅದೇ ಇತ್ತು, ವಾವ್, ಹ್ಯಾಪಿನೆಸ್. ಇನ್ನೊಂದು ಪುಸ್ತಕ ಪಾಯಿಂಟ್ ಓದ್ತಾ ಇದ್ದೀನಿ, ನಾನು ಒಳಗೆ ಒಂದು ರಿಯಲೈಸೇಷನ್ ಬಂದಿದೆ, ಹೌದಲ್ವಾ ಇದು ಸತ್ಯ ಅಂತ, ಅದು ಜಾಯ್. ಸೊ ಒಳಗಿಂದ ಬಂದ್ರೆ ಜಾಯ್, ಹೊರಗಿಂದ ಬಂದ್ರೆ ಹ್ಯಾಪಿನೆಸ್. ಒಂದು ನಾವು ಶುರು ಮಾಡಿ ಅದು ಕಂಪ್ಲೀಟ್ ಮಾಡಿದ್ರೆ ಸ್ಯಾಟಿಸ್ಫ್ಯಾಕ್ಷನ್. ಯಾವಾಗಲೂ ಸರಿ, ಒಂದು ನೀವು ಶುರು ಮಾಡಿದ್ರೆ ಅದನ್ನ ಎಂಡ್ ಮಾಡಿ. ರಿಸಲ್ಟ್ ಏನೇ ಇದ್ರೂ ಪರವಾಗಿಲ್ಲ. ಸಪೋಸ್ 100 ವಿಷಯ ನಾನು ಮಾಡಬೇಕು ಅಂತ ನೀವೊಂದು ಶುರು ಮಾಡಿ ಒಂದೇ ಮಾಡಿದ್ರು ಕೊನೆಗೆ ಏನಾಗುತ್ತೆ ಅಂದ್ರೆ, ಓಕೆ ನನ್ನ ಕೆಪಾಸಿಟಿಗೆ ಒಂದಾಗಿದೆ, ಗುಡ್, ಎಂಡ್ ಆಗಿದೆ ಅಲ್ವಾ, ಮತ್ತೆ ಇನ್ನೊಂದು ಶುರು ಮಾಡೋಕೆ ನಮಗೆ ಒಂದು ಅವಕಾಶ. ಯಾವುದೇ ಒಂದು ನಾವು ಶುರು ಮಾಡಿದ್ರು ಕೊನೆ ತನಕ ನಾವು 100% ಸಿನ್ಸಿಯರ್ ಆಗಿ, ಸೀರಿಯಸ್ ಆಗಿ ಪ್ರಯತ್ನ ಪಡಬೇಕು. ಯಾರೊಬ್ಬರು ಸಿನ್ಸಿಯರ್ ಆಗಿ, ಸೀರಿಯಸ್ ಆಗಿ ಪ್ರಯತ್ನದಲ್ಲಿದ್ದಾರೋ ಅವ್ರಿಗೆ ಎನ್ಲೈಟನ್ಮೆಂಟ್ ಗ್ಯಾರಂಟಿ. ಎಷ್ಟು ಸಿನ್ಸಿಯರ್ ಸೀರಿಯಸ್ನೆಸ್ ಇರಬೇಕು ಅನ್ನೋದು ಪ್ರಶ್ನೆ. ಪ್ರತಿಯೊಬ್ಬರು ಅನ್ಕೊಂತಾ ಇದ್ದಾರೋ, ನಾನು ಸಿನ್ಸಿಯರ್ ಆಗಿದ್ದೀನಿ ಸರ್, ಸೀರಿಯಸ್ನಾಗಿದೆಯಾ ಅಂತ. ಆ ಸಿನ್ಸಿಯಾರಿಟಿ, ಸೀರಿಯಸ್ನೆಸ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಅನ್ನೋದು ಇದೆ. ನಾನು ಒಬ್ಬ ಮಹಾವೀರ ತರ, ಬುದ್ಧನ ತರ, ಒಬ್ಬ ಬಸವಣ್ಣ ತರ ಅಷ್ಟೊಂದು ಎನ್ಲೈಟನ್ಮೆಂಟ್ ಆಗ್ಬೇಕು ಅಂದ್ರೆ ಅವ್ರಿಗೆ ಎಷ್ಟು ಸೀರಿಯಸ್ನೆಸ್, ಸಿನ್ಸಿಯಾರಿಟಿ ಇತ್ತೋ ಅಷ್ಟು ನೀವು ಸಿನ್ಸಿಯಾರಿಟಿ, ಸೀರಿಯಸ್ ಆಗಿದ್ರೆ ಆ ರಿಸಲ್ಟ್ ಬಂದೇ ಬರುತ್ತೆ. ಬಿಕಾಸ್ ದಿಸ್ ಇಸ್ ಸೈನ್ಸ್. ನಾನು ಡೈಲಿ 10 ನಿಮಿಷ ಧ್ಯಾನ ಮಾಡ್ತಾ ಇದ್ದೆ, 10 ನಿಮಿಷ ಬುಕ್ ಓದ್ತಾ ಇದ್ದೀನಿ, ತುಂಬಾ ಸಿನ್ಸಿಯರ್ ಸೀರಿಯಸ್ನೆಸ್ ಅಂದ್ರೆ ಕರೆಕ್ಟ್, ನೀವು ಸಿನ್ಸಿಯರ್ ಆಗಿ ಮಾಡ್ತಾ ಇರಿ ಸೀರಿಯಸ್ನೆಸ್, ಬಟ್ ಆ ಒಂದು ವಾಲ್ಯೂಮ್, ಆ ಇಂಟೆನ್ಸಿಟಿ. ಡೈಲಿ 10 ನಿಮಿಷ 20 ನಿಮಿಷ ಒಂದು ಸಂಗೀತ ಪ್ರಾಕ್ಟೀಸ್ ಮಾಡೋಕೆ ಡೈಲಿ 8 ಗಂಟೆ ಪ್ರಾಕ್ಟೀಸ್ ಮಾಡೋವ್ರಿಗೆ ಎಷ್ಟು ಡಿಫ್ರೆನ್ಸ್ ಇರುತ್ತೋ ಇದರಲ್ಲೇನೋ ಅಷ್ಟೇ ಇರುತ್ತೆ. ಸೊ ಸಿನ್ಸಿಯಾರಿಟಿ, ಸೀರಿಯಸ್ನೆಸ್ ಅನ್ನೋದು ಪ್ರತಿಯೊಬ್ಬರಿಗೂ ಇದೆ, ಬಟ್ ಎಷ್ಟು ಡೆಪ್ತ್ ಇದೆ ಅನ್ನೋದು, ಅದನ್ನ ಇಟ್ಕೊಂಡು ರಿಸಲ್ಟ್ಸ್ ಅನ್ನೋದು ನಿಮಗೆ ಬರುತ್ತೆ. ಸೊ ಯಾವುದೇ ಒಂದು ವಿಷಯ ನಾವು ಶುರು ಮಾಡಿ ಎಂಡ್ ಮಾಡಿದ್ರೆ ಬರೋದು ಸ್ಯಾಟಿಸ್ಫ್ಯಾಕ್ಷನ್. ಹೊರಗಿಂದ ನಮ್ಗೆ ಏನೇ ಸಿಕ್ಕರೂ ಅದು ಹ್ಯಾಪಿನೆಸ್ಸು, ಒಳಗಿಂದ ಏನೇ ಸಿಕ್ಕರೂ ಅದು ಜಾಯ್. ಅದಕ್ಕೆ ಹ್ಯಾಪಿ ಮೈಂಡ್ ಅಂತಾರು, ಇನ್ನರ್ ಜಾಯ್ ಅಂತಾರು, ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ. ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಸೋಲ್ಗೆ ಒಂದು ಅನುಭವ ಸಿಕ್ತು, ಒಂದು ಶುರು ಮಾಡಿ ಎಂಡ್ ಮಾಡಿದ್ರೆ ಒಂದು ಅನುಭವ ಸಿಕ್ತು, ಸ್ಯಾಟಿಸ್ಫೈಡ್. ರಿಸಲ್ಟ್ ಏನೇ ಆಗಲಿ, ಯಾರ ನಿಮ್ಗೆ ಗಿಫ್ಟ್ ಗೊತ್ತರೆ ಹ್ಯಾಪಿ, ಸ್ವಲ್ಪ ಟೈಮ್ ಆದ್ಮೇಲೆ ಹ್ಯಾಪಿನೆಸ್ ಇರಲ್ಲ. ಒಳಗಿಂದ ಏನಾದ್ರು ಬಂದ್ರೆ ಜಾಯ್ ಅದು ಜಾಸ್ತಿ. ಅಂದ್ರೆ ಹ್ಯಾಪಿನೆಸ್ ಇಷ್ಟೇ ಇರುತ್ತೆ ಟೈಮ್ ಪೀರಿಯಡ್, ಜಾಯ್ ಇಷ್ಟಿರುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಅನ್ಲಿಮಿಟೆಡ್. 3 ಪದಗಳು ಕಲ್ತೀವಿ ನಾವು ಈಗ. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಮಾಸ್ಟರ್ಸ್.